ದೇವರ ದುಡ್ಡಿಗೂ ಕೂಡ ಕಮಿಷನ್ ಬೇಡೋ ಸ್ಥಿತಿಗೆ, ಭಿಕ್ಷೆ ಬೇಡೋ ಸ್ಥಿತಿಗೆ ಮುಜರಾಯಿ ಇಲಾಖೆ ಕೆಲ ಅಧಿಕಾರಿಗಳು ಬಂದ್ಬಿಟ್ರ ಅನ್ನೋ ಪ್ರಶ್ನೆ ಕಾರಣ ಗಂಭೀರ ಆರೋಪವೊಂದು ಕರಗಕ್ಕೆ ಬೆಂಗಳೂರಿನ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಕೊಂಡೊಯ್ಯುವಂತಹ ಕರಗ ಮಹೋತ್ಸವಕ್ಕೆ ಲಿಂಕ್ ಆಗ್ತಾ ಇದೆ. ಹಾಗಾದ್ರೆ ಏನಾಗಿದೆ ಇಲ್ಲಿ ಪ್ರಕರಣ, ಏನು ಗಂಭೀರ ಆರೋಪ ಅನ್ನೋದ್ರ ಡೀಟೇಲ್ಸ್ ಹೇಳ್ತೀವಿ. ಕರಗದ ದುಡ್ಡಿನಲ್ಲೂ ಕೂಡ ನಮಗೆ ಪಾಲ್ ಬೇಕು ಅಂತ ಒಂದು ಬಟ್ಟೆ ಇಟ್ಕೊಂಡು ನಿಂತಿದ್ದಾರಂತೆ ಕೆಲ ಅಧಿಕಾರಿಗಳು, ಭಿಕ್ಷೆ ಹಾಕಿ ಇಲ್ಲಿಗೆ ಅಂತ, ಅಥವಾ ಪಾತ್ರೆ ಇಟ್ಕೊಂಡು ನಿಂತಿದ್ದಾರಂತೆ. ಪ್ರಸಿದ್ಧ ಧರ್ಮರಾಯ ಸ್ವಾಮಿ ದೇಗುಲದ ಗಲಾಟೆ ಈಗ ಬೀದಿಗೆ ಬಂದಿದೆ. ಮುಜರಾಯಿ ಇಲಾಖೆ ವರ್ಸಸ್ ದೇವಸ್ಥಾನದ ಸಮಿತಿ. ಬಟ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರು ಮಾಡ್ತಿರೋ ಆರೋಪಗಳು ಕೇಳ್ತಾ ಇದ್ರೆ ತಲೆ ತಿರುಗುತ್ತೆ. ಯಾಕಂದರೆ ಇಂಥ ಧೈರ್ಯ, ಇಂಥ ಹುಂಬತನ ಯಾರಿಗಪ್ಪ ಅಂತ ಅನಿಸ್ಬಿಡುತ್ತೆ. ದೇವರ ದುಡ್ಡಿಗೂ ಕಮಿಷನ್ ಕೇಳಿದಂತಹ ಕೆಲ ಅಧಿಕಾರಿಗಳ ಕಥೆಯನ್ನು ಈ ಸ್ಟೋರಿ ರಿವೀಲ್ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತು ಧರ್ಮರಾಯ ಸ್ವಾಮಿ ಟೆಂಪಲ್ ಯಾವುದಕ್ಕೆ ಫೇಮಸ್ ಅಂತ. ಕರಗ ಮಹೋತ್ಸವಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇಡೀ ರಾತ್ರಿ ಎದ್ದಿರ್ತಾರೆ. ಯಾಕಂದರೆ ಕರಗಕ್ಕೆ ಅದರದ್ದೇ ಆದಂತಹ ಪ್ರಖ್ಯಾತಿ ಇದೆ. ಸೊ ದೊಡ್ಡ ಮಟ್ಟದಲ್ಲಿ ದುಡ್ಡು ಹರಿದು ಬರುತ್ತೆ. ಸೊ ಅದರಲ್ಲಿ ನಮಗೆ ಪಾಲ್ ಬೇಕು ಅಂತೇನೋ ಕೇಳ್ತಾ ಇದ್ದಾರಂತೆ. ಪ್ರಶ್ನೆ ಇರೋದು ಇಷ್ಟೇ, ಕಮಿಷನ್ ಕೇಳೋದಕ್ಕೆ ಧೈರ್ಯ ಮಾಡಿದಂತಹ ಅಧಿಕಾರಿಗಳು ಎಷ್ಟು ಜನ? ಆಮೇಲೆ ಇದು ತಡವಾಗಿ ಬೆಳಕಿಗೆ ಬರ್ತಾ ಇರೋದು ಅಥವಾ ಇತ್ತೀಚೆಗೆ ಹೆಚ್ಚಿಸಿಕೊಂಡಿರುವಂತಹ ಖಯಾಲಿನ ಇದು? ಯಾವ ಅಧಿಕಾರಿ ಅದು? ಮುಜರಾಯಿ ಇಲಾಖೆ ಅನ್ನೋದೇ ಅಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಜನ ಭಯಗೊಳ್ಳುವಂತಹ ಕಾಲ ಇತ್ತು ಒಂದು ಟೈಮಲ್ಲಿ. ಯಾಕಂದರೆ ದೇವ್ರ ವಿಚಾರಪ್ಪ ಯಾಕೆ ಬೇಕು, ಜೀವನನೇ ನಾಶ ಆಗಿಬಿಡುತ್ತೆ ಅಂತ. ಈಗಲೂ ಆ ಇಲಾಖೆನ ವಹಿಸ್ಕೊಳ್ಳುವಂತಹ ಮಿನಿಸ್ಟ್ರ್ ಬಗ್ಗೆನೇ ಚರ್ಚೆಗಳಾಗ್ತಾ ಇರುತ್ತೆ ಯಾವಾಗಲೂ ಖಾತೆ ಹಂಚಿಕೆ ಟೈಮ್ನಲ್ಲಿ. ಅಂಥ ಇಲಾಖೆಯಲ್ಲಿ ಇಂಥ ಅಧಿಕಾರಿಗಳಿದ್ದಾರಾ ಅಂತ ಪ್ರಶ್ನೆ. ದ್ರೌಪದಮ್ಮನಿಗೆ ಹರಕೆಯ ರೂಪದಲ್ಲಿ ಬಂದಂತಹ ನೆಕ್ಲೆಸ್ ಬಗ್ಗೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಸಿಗ್ತಾ ಇದೆ ನಮಗೆ. ನೋಡಿ, ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಒಂದು ಬಾಂಬ್ ಸಿಡಿಸಿರೋದು. ದ್ರೌಪದಮ್ಮನಿಗೆ ಹರಕೆಯ ರೂಪದಲ್ಲಿ ಬಂದಂತಹ 120 ಗ್ರಾಮ್ ತೂಕದ ನೆಕ್ಲೆಸನ್ನು ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ರಂತೆ. 120 ಗ್ರಾಮ್ ನೆಕ್ಲೆಸನ್ನು, ಚಿನ್ನದ ನೆಕ್ಲೆಸನ್ನು. ಕರಗದಲ್ಲಿ ಭಕ್ತರಿಂದ ಬಂದ ಹಣದಲ್ಲಿ ನಮಗೂ ಪಾಲ್ ಬೇಕು, ಶೇರ್ ಬೇಕು, ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ, ಸವಲತ್ತು ಕೊಡ್ತೀವಿ, ಕೊಡ್ರಿ ಶೇರು ಅಂತ ಕೇಳೋ ಧೈರ್ಯ ಅಂತ ಕೆಲ ಅಧಿಕಾರಿಗಳದ್ದು. ಓಕೆ, ಏನ್ ಮಾಡ್ತಾರೆ, ಅದು ನಮ್ ಗಮನಕ್ಕೆ ಯಾರ ಗಮನಕ್ಕೂ ತರಲ್ಲ. ಉಂಡಿ ಎಲ್ಲ ಎಣಿಸ್ತಾರೆ, ಅದ್ರಲ್ಲಿ 4-3 ಲಕ್ಷ ಒಂದು ಅಮೌಂಟ್ ಸಿಕ್ಕುತ್ತೆ. ಅದೇ ಉಂಡಿನಲ್ಲಿ ಇದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ಓಕೆ, ಹುಂಡಿಗೆ ಹಾಕಿರೋದು, ಹರಕೆದು. ಹರಕೆದು ಯಾವಾಗ ಇದು? ಯಾವಾಗ ಇದು? ಈಗ ಅದು ಡೇಟ್ ಟೈಮಿಂಗ್ಸ್ ಎಲ್ಲ ನನ್ನ ಹತ್ರ ಫೈಲ್ ಅಲ್ಲಿ ಇದೆ. ಓಕೆ ಓಕೆ, ಹಾ. ಯಾರ ಗಮನಕ್ಕೂ ತರಲ್ಲ. ಆಮೇಲೆ ಇದಕ್ಕೂ ಮುಂಚೆ ಎಲ್ಲ ಒಡವೆಗಳು ಸಿಕ್ಕಿದೆಯಲ್ಲ, ನಾವು ಉಂಡಿನೆಲ್ಲ ಇಕ್ಕಿಸ್ತೀರಿ. ಅಂದ್ರೆ ಅದು ದೇವ್ರಿಗೆ ಹಾಕ್ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ಮತ್ತೆ ನಾವು ಏನ್ ಮಾಡ್ತೀರಿ, ಅದು ಚಿನ್ನನ ಬೆಳ್ಳಿನ ಚೆಕ್ ಮಾಡಕ್ಕೆ ಅಪ್ರೈಸರ್ನ ಅಲ್ಲೇ ಕರೆಸ್ತೀರಿ. ಅಂದ್ರೆ ಚಿನ್ನ ಬೆಳ್ಳಿ ಚೆಕ್ ಮಾಡೋರ್ನ ಎಲ್ಲ ಯಾವಾಗ್ಲೂ ಹಂಗೆ ಮಾಡೋದು. ಎಲ್ಲಾ ದೇವಸ್ಥಾನನೂ ಹಂಗೆ ಮಾಡೋದು. ಅಪ್ರೈಸರ್ನ ಕರೆದಿ ದೇವಸ್ಥಾನದಲ್ಲೇ ಚೆಕ್ ಮಾಡಿ ದೇವಸ್ಥಾನದಲ್ಲೇ ಇಡ್ಬೇಕು ಒಡವೆ, ಅದು ಈಚೆ ತಗೊಂಡೋಗಿಲ್ಲ. ಇವ್ರು ಏನ್ ಮಾಡ್ತಾರೆ, ಅದನ್ನ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರೆ. ಆಫೀಸರಾ? ಆಫೀಸರ್. ಯಾರು? ಇಒನಾ? ಇಒ. ಓಕೆ, ಏನ್ ಹೆಸರು ಅದು? ನಾಗರಾಜ್ ಅಂತ. ಓಕೆ, ಹಾ ಹಾ ಹಾ. ಅದ್ ತಗೊಂಡ್ ಹೋಗ್ಬಿಟ್ಟ ಮೇಲೆ ಇವರು ನನ್ಗೆ ವಿಷಯ ಅವ್ರ ಜೊತೆಲಿರೋ ಅಧಿಕಾರಿನೇ ಹೇಳ್ಬಿಡ್ತಾರೆ, ಈ ತರ ಈ ತರ ಮಾಡಿದ್ದಾರೆ ಅಂತ. ನಾನೇನ್ ಮಾಡ್ತೀನಿ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಕೇಳ್ತೀನಿ, ನೀವ್ ಹೆಂಗ್ ತಗೊಂಡೋದ್ರಿ ಅಂತ. ನಿಮ್ಗೆ ಯಾಕದಲ್ಲ ಅಂತ ನನ್ನ ಹತ್ರ ಕೇಳ್ತಾರೆ ಇಒ. ನಾನು RT ಹಾಕ್ತೀನಿ. RT ಹಾಕಿ ನನ್ಗೆ ಫುಲ್ ಡಾಕ್ಯುಮೆಂಟ್ಸ್ ಬೇಕು ವಿತ್ ವಿಡಿಯೋ ಸಮೇತ ಅಂತ. ಅದನ್ನ 2 ತಿಂಗಳು ಬಿಟ್ಟು ಇವತ್ತು ಕೊಟ್ಟಿದ್ದಾರೆ ವಿಡಿಯೋ ಎಲ್ಲ. ಇದೆಯಾ ಅದ್ರಲ್ಲಿ? ಇದೆ. ಅಂದ್ರೆ ಇವರು ನೆಕ್ಲೆಸ್ ನ ತಗೊಂಡ್ಬಂದಿಟ್ಟಿರೋ ವಿಡಿಯೋ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೆ ವಾಪಸ್ ಎಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ? ಈಗ ದೇವಸ್ಥಾನಕ್ಕೆ ಇಟ್ಟಿದಾರಾ? ಅಂದ್ರೆ 120 ಗ್ರಾಮ್ ಏನೋ ನೆಕ್ಲೆಸ್ ಇದ್ದಿದಂತೆ ಅದು. ಓಕೆ, ತಗೊಂಡೋಗಿ 63 ಗ್ರಾಮು ಮಾಡಿಸಿ ಸೇಮ್ 3-4 ದಿವಸ ಬಿಟ್ಟು ತಗೊಂಡ್ಬಂದು ಇಟ್ಟಿದ್ದಾರೆ. ಅಂದ್ರೆ ದೇವಸ್ಥಾನದಿಂದ ಒಂದು ಒಡವೆ ಈಚೆ ತಗೊಂಡೋಗೋದೇ ದೊಡ್ಡ ಅಫೆನ್ಸ್. 120 ಗ್ರಾಮ್ ಇದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅದ್ರ ಜೊತೆಲಿರೋ ಅಧಿಕಾರಿ ಹೇಳ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಪವಿತ್ರ ಬಹಳ ಗಂಭೀರ ಆರೋಪಗಳು. ಆರೋಪವನ್ನ ಸಾಬೀತುಪಡಿಸುವ ಅಥವಾ ಪುಷ್ಟೀಕರಿಸುವ ದಾಖಲಾತಿಗಳು ಇದಾವ ಇವ್ರ ಹತ್ರ? ಮಮತಾ, ಈಗ ಮುಜರಾಯಿ ಇಲಾಖೆ ವರ್ಸಸ್ ಧರ್ಮರಾಯ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಏನಿದೆ, ಅವರ ವಾರ್ ಏನಿದೆ, ಅದು ಈ ಹಿಂದಲೂ ಕೂಡ ನಡೀತಾ ಇತ್ತು. ಅದು ಹಣ ಬಿಡುಗಡೆಯ ವಿಚಾರದಲ್ಲಾಗಿರ್ಬೋದು. ಕರಗದ ಸಂದರ್ಭದಲ್ಲಿ ಕಳೆದ ಬಾರಿ ಅಂತೂ ದೊಡ್ಡ ಮಟ್ಟದ ಗಲಾಟೆ ಆಯ್ತು.
ಬಟ್ ಈಗ ಆಗ್ತಾ ಇರುವಂತಹ ಆರೋಪ ಏನಿದೆ ಅದು ಗಂಭೀರವಾಗಿರುವಂತಹ ಆರೋಪ. ಈಗ ನೆಕ್ಲೆಸ್ ಕದ್ದಿರುವಂತಹ ಆರೋಪವನ್ನ ಮಾಡ್ತಾರೆ. ಅಂದ್ರೆ ಹರಕೆಯ ರೂಪದಲ್ಲಿ ಬಂದಿರುವಂತಹ ನೆಕ್ಲೆಸ್ ಅನ್ನ ಡೈರೆಕ್ಟ್ ಆಗಿ ಮನೆಗೆ ತೆಗೆದುಕೊಂಡು ಹೋಗಿದ್ರು, ಅದು ಅಲ್ಲೇ ದ್ರೌಪದಮ್ಮನಿಗೆ ಹಾಕ್ಬೇಕಾಗಿತ್ತು ಅನ್ನುವಂತಹ ಆರೋಪ. ಜೊತೆಗೆ ಕಮಿಷನ್ ಆರೋಪ ಕಳೆದ 2 ವರ್ಷದ ಹಿಂದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವತ್ತು ಪೂರಕ ದಾಖಲೆಯನ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು, ಆ ಅಧಿಕಾರಿ ಯಾರಿದ್ದಾರೆ ನೆಕ್ಲೆಸ್ ಅನ್ನ ತೆಗೆದುಕೊಂಡು ಹೋದವರು ಮತ್ತೆ ವಾಪಸ್ ಅದನ್ನ ಹುಂಡಿಗೆ ತೆಗೆದುಕೊಂಡು ಹಾಕುವಂತಹ CCTV ಫೂಟೇಜ್ ಅನ್ನ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ RTI ನಲ್ಲಿ ಒಂದಿಷ್ಟು ದಾಖಲೆಗಳು ಬಂದಿದ್ದಾವೆ, ಅದನ್ನ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಮಿಷನ್ ಆರೋಪದ ವಿಚಾರದಲ್ಲಿ ಅಂದ್ರೆ ದೇವಸ್ಥಾನಕ್ಕೆ ಬಂದಿರುವಂತಹ ದುಡ್ಡಿನಲ್ಲೂ ಕೂಡ 10 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಅಂತೆ ಕಮಿಷನ್ ಅನ್ನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಒಂದಿಷ್ಟು ಅಧಿಕಾರಿಗಳು ಮಾಡಿದ್ರು ಅನ್ನುವಂತಹ ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ದಾಖಲೆಯನ್ನ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂದ್ರೆ ಅದು ಬೆಂಗಳೂರಿನ ಅಸ್ಮಿತೆಯ ರೀತಿ ಇದ್ದಂತಹ ದೇವಸ್ಥಾನ. ಈ ರೀತಿಯಾಗಿ ಕಲಹ ಬೀದಿ ಕಾಳಗ ಆಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಆತಂಕ. ಅದರಲ್ಲೂ ಕೂಡ ಕಮಿಷನ್ ಆರೋಪ ಆಗಿರ್ಬೋದು, ನೆಕ್ಲೆಸ್ ಕದ್ದಿರುವಂತಹ ಆರೋಪ. ಸೊ ಈ ರೀತಿ ನಿಜಕ್ಕೂ ಕೂಡ ಭಕ್ತರಿಗೆ ಇದೊಂದು ರೀತಿಯಲ್ಲಿ ಗೊಂದಲಮಯವಾಗಿರುವಂತಹ ವಾತಾವರಣ. ಬಟ್ ಇವತ್ತು 11 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಸತೀಶ್ ಅವರು ಕರೆದಿದ್ದಾರೆ. ಎಲ್ಲಾ ದಾಖಲೆ ಇದೆ, ಎಲ್ಲಾ ದಾಖಲೆಯನ್ನ ಬಹಿರಂಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೋರ್ಟ್ ಮೆಟ್ಟಿಲೇರ್ತೀವಿ, ಠಾಣೆ ಮೆಟ್ಟಿಲೇರ್ತೀವಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಮಮತಾ, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.